ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ನೆನ್ನೆನೇ ಹೇಳಿದ್ದೆ ನಾನು ಮಣ್ಣು ಹೊಡಿತಿದ್ದೆ, ಅದಕ್ಕೆ 3 ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿ. ಅದರಲ್ಲಿ ಸ್ವಲ್ಪ ವಿಡಿಯೋಗಳನ್ನ ಮಾಡಿದ್ದೀನಿ, ಅದನ್ನ ಇವಾಗ ಪೋಸ್ಟ್ ಮಾಡ್ತಿದ್ದೀನಿ. ಸೊ ನಾವು ಕ್ಯಾತಿಗೊಪ್ಪದಿಂದ ಮಣ್ಣು ಹೊಡಿತಾ ಇದ್ವಿ. ಇಲ್ಲಿ JCB ಕಾಣಿಸ್ತಿದೆಯಲ್ಲ, ಇಲ್ಲಿಂದನೇ ಟೋಟಲ್ ನಾವು 4 ದಿನ ಮಣ್ಣೇರಿದ್ದು. 4 ದಿನದಲ್ಲಿ ಸ್ವಲ್ಪ ವಿಡಿಯೋಗಳನ್ನ ಅಷ್ಟೇ ಮಾಡಿರೋದು ನಾನು. ಎಲ್ಲಾದ್ರೂ ಆಗ್ಲಿ, ಯಾರ್ದಾದ್ರೂ ಕೆಲ್ಸಕ್ಕೆ ಹೋಗ್ಲಿ, ಏನಾದ್ರೂ ಒಂದು ಮಾಡ್ಕೊಂಡ್ಲಿದ್ರೆ ಇವನಿಗೆ ಸಮಾಧಾನ ಆಗಲ್ಲ. ನಾನು ಒಂದು ವಿಡಿಯೋ ಮಾಡಲೇಬೇಕು ಅಂತ ಹೊರಟೆ, ಅವನು ಅಷ್ಟರಲ್ಲಿ ಹೊಡೋಗ್ಬಿಟ್ಟ. ನಮ್ಮ ದೊಡ್ಡ ಟ್ರ್ಯಾಕ್ಟರ್ಗೆ ಡ್ರೈವರ್ ಬಸವರಾಜಣ್ಣ ಹೊಡಿತಾ ಇದ್ರು. ಅದಕ್ಕೆ ನಾನು ಸಣ್ಣ ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿಸ್ಕೊಂಡು ಮತ್ತೆ ತೆಂಗಿ ಗಿಡಕ್ಕೆ ಹೋಗಿ ಅನ್ಲೋಡ್ ಮಾಡಿ ಬರ್ತಾ ಇದ್ದೆ. ಚೂರು ಕಷ್ಟ ಇದ್ದೆಲ್ಲ ನಮ್ಮ ಅಣ್ಣ ಕೊಟ್ಬಿಡ್ತಾ ಇದ್ದೆ, ಯಾಕೆಂದ್ರೆ ಟ್ರ್ಯಾಕ್ಟರ್ಗೆ ಏನಾರ ಆದ್ರೆ ನಮ್ಮ ಮನೆಯವರು ಎಲ್ಲ ನಮ್ಮ ಅಣ್ಣಗೆ ಬೈಲಿ ಅಂತ. ಇಲ್ಲಿ ಕಾಣಿಸ್ತಾ ಇರೋಂಥ ಡೌನ್ ಅಲ್ಲಿ ಇಳಿಸ್ಬೇಕಾದ್ರೆ ಸ್ವಲ್ಪ ಕಷ್ಟನೇ ಇತ್ತು. ಇದು ನಮ್ಮ ಟ್ರ್ಯಾಕ್ಟರ್ ಇದು ಸಣ್ಣ ವೀಲ್ ಇರೋದ್ರಿಂದ ಸ್ವಲ್ಪ ಬೀಳಂಗೆ ಆಗ್ತಿತ್ತು. ಮೇಲಿಂದ ಫುಲ್ ಜಾರ್ಕಂಡೆ ಹೋಗೋದು. ನಾನು ನಮ್ಮ ದೊಡ್ಡ ಟ್ರ್ಯಾಕ್ಟರ್ಗೆ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳ್ಕೊಳಲ್ಲ, ಆದ್ರೆ ನಮ್ಮ ಸಣ್ಣ ಟ್ರ್ಯಾಕ್ಟರ್ಗೆ ಮಾತ್ರ ಹೆವಿ ಕೆಪಾಸಿಟಿ ಇದೆ. ಇದು 4ನೇ ದಿನದ್ದು ಕೊನೆ ವಿಡಿಯೋ. ಇಲ್ಲಿಗೆ ಮಣ್ಣು ಹೊಡೆಯೋದೆಲ್ಲ ಮುಗೀತು. ಮಣ್ಣು ಹೊಡೆಯೋದು ಮುಗಿತಿದ್ದಂಗೆ ವ್ಲಾಗ್ ಎಲ್ಲ ಪೋಸ್ಟ್ ಮಾಡ್ತಾ ಇರೋದು. ಅಲ್ಲಿಂದ ಸೀದಾ ಮನೆ ಹಿಂದೆ ಬಂದೆ. ಮನೆ ಹಿಂದೆ ಅನ್ಲೋಡ್ ಮಾಡಿ ಸೀದಾ ದೇವಸ್ಥಾನ ಹತ್ರ ಬಂದೆ. ಇಲ್ಲಿಗೆ ಬರ್ತಿದ್ದಂಗೆನೆ ಈ ಬಾಕ್ಸ್ ಫಿಟ್ ಮಾಡಬೇಕು, 1 ಅಡಿ ಗುಂಡಿ ತೆಗಿರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಚೇತಣ್ಣ ಗುಂಡಿ ತೆಗಿತಾ ಇದ್ವಿ. ಅಷ್ಟರಲ್ಲಿ ವಿನಿನು ಕೂಡ ಬಂದ. ಇದಾಗಿತ್ತು ಇವತ್ತಿನ ದಿನಚರಿ.